ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಂಗಳೂರಿಂದ ಗೋವಾಕ್ಕೆ ಹೊರಟಿದ್ವಿ. ಸೊ ಬೆಳಗ್ಗೆ 5 ಗಂಟೆಗೆ ಮನೆಯಿಂದ ಹೊರಡೋದೊಂದು ಮಜಾನೇ ಬೇರೆ. ಎಲ್ಲ ಕಡೆ ಕತ್ಲು ನಾವಂತೂ ಫುಲ್ ಜೋಶಲ್ಲಿ ಹೊರಟ್ವಿ. ಸೊ ರೋಡೆಲ್ಲ ಖಾಲಿ ಖಾಲಿ, ಕೆಲವು ಬಸ್ಗಳು ಓಡಾಡ್ತಾ ಇದ್ವು. ಸೊ ತುಂಬಾ ಖುಷಿ ಆಯಿತು, ಬೆಳಿಗ್ಗೆ ಬೇಗನೆ ಹೊರಟ್ವಿ ಅಲ್ವಾ ಅಂತ. ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿ ಫುಲ್ ಫ್ರೆಶ್ ಆಗಿದ್ವಿ. ಮರವಂತೆ ಸ್ಟ್ರೆಚ್ ಅಂತೂ ಬಂತು. ನನ್ನ ಇಷ್ಟವಾದ ಪ್ಲೇಸ್ ಇದು. ಆ ಕಡೆ ರಿವರ್ ಇದೆ, ಈ ಕಡೆ ಬೀಚ್ ಇದೆ. ಸೊ ಅದರ ವ್ಯೂ ನಿಮಗೆಲ್ಲ. ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಗೋವಾ ಬಂದೇ ಬಿಡ್ತು. ಸೊ ಇದು ನೋಡಿದಾಗ ಗೋವಾ ಎಂಟ್ರಿ ಆದ್ವಿ ಅಂತ ಗೊತ್ತಾಗುತ್ತೆ. ಇದು ಪಂಜಿಮಲ್ಲಿರೋದು. ಸೊ ತುಂಬ ಒಂಥರ ಗ್ರೇಟ್ ಫೀಲಿಂಗ್ ಅನಿಸ್ತು. ಹಾಗೆ ಮುಂದೆ ಹೋಗ್ತಾ ಇದ್ದ ಸಾಯಂಕಾಲ ನಾವು ಒಂದು ಬೀಚ್ಗೆ ಹೋದ್ವಿ. ಕಲಂಗುಡ್ ಬೀಚ್ ಅನಿಸುತ್ತೆ. ಸೊ ಅಲ್ಲಿಗೆ ಹೋದಾಗ ನನ್ನ ತಂಗಿ ಮಗಳು ನಿಯಾರ ಹಾಗೂ ನನ್ನ ಮಗ ವಿರಾಟು ಬೀಚಲ್ಲಿ ಆಟ ಆಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು. ಸೊ ಅದಲ್ಲದೆ ನನ್ನ ಅಮ್ಮ ಇದ್ದರು, ನನ್ನ ಡ್ಯಾಡಿ ಇದ್ದರು, ನನ್ನ ಹಸ್ಬೆಂಡು ಇವರು. ಸೊ ಫುಲ್ ಟೈಮ್ ಪಾಸ್ ಮಾಡಿದ್ವಿ ಬೀಚಲ್ಲಿ. ಫೋಟೋ ಎಲ್ಲ ತೆಗೆದ್ಬಿಟ್ಟು ತುಂಬಾ ಖುಷಿ ಆಯಿತು. ಆಮೇಲೆ ಆಮೇಲೆ ನನ್ನ ಹಸ್ಬೆಂಡ್ ಅಂತೂ ತುಂಬಾ ಟ್ಯಾಟೂ ಹಾಕ್ಕೊಂಡಿದ್ದಾರೆ. ಸೊ ಅದನ್ನು ತೋರಿಸು ಅಂತಂದರೆ ಶೋ ಮಾಡ್ತಾಯಿದ್ರು. ಸೊ ನಾನೇ ಕೈಯೆಲ್ಲ ಎಳೆದ್ಬಿಟ್ಟು ಟ್ಯಾಟೂನ ಒಂದೊಂದಾಗಿ ತೋರಿಸ್ತಾ ಇದ್ದೆ ವಿಡಿಯೋದಲ್ಲಿ. ಸೊ ಸುಮಾರು ಟ್ಯಾಟೂ ಇದೆ. ಈ ಟ್ಯಾಟೂ ಸ್ಟೋರಿ ಇನ್ನೊಂದು ಸಾರಿ ಹೇಳ್ತೀನಿ ನಾನು. ಆಮೇಲೆ ಫೋಟೋಸ್ ತೆಗೆದ್ವಿ, ಮಕ್ಕಳ ಜೊತೆ ಆಟ ಆಡಿದ್ವಿ ನೀರಲ್ಲಿ. ಕೆಲವು ಬ್ಯೂಟಿಫುಲ್ ಮೆಮರೀಸನ್ನು ಮಾಡಿದ್ವಿ. ನಮ್ಮ ಅಮ್ಮನ ಜೊತೆ ಫೋಟೋ ತೆಗೆಯೋದಂದರೆ ಭಾರಿ ಖುಷಿ ನನಗೆ. ಇದು ಕೂಡ ಒಳ್ಳೆ ಫೋಟೋ ತೆಗೆದ್ವಿ. ಓಕೆ, ನೈಟಲ್ಲಿ ಒಂದು ಹೋಟ್ಲಿಗೆ ಹೋಗಿದ್ವಿ. ಅಲ್ಲಿ ಕ್ಯಾರಿಯೋಕೆ ನಡೀತಾ ಇತ್ತು. ಸೊ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು, ಅದಕ್ಕೆ ನಾವು ಡ್ಯಾನ್ಸ್ ಮಾಡಿದ್ವಿ. ಸೊ ನೈಟಲ್ಲಿ ಒಂದೊಳ್ಳೆ ಹೋಟ್ಲು ಗೋವಾದಲ್ಲಿ, ಅಲ್ಲಿ ಲೈವ್ ಕ್ರ್ಯಾಬ್ ಇತ್ತು. ಸೊ ನನ್ನ ತಂಗಿ ಮಗಳು ನಿಯಾರ ಅದನ್ನೇ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ಲು, ಅದ್ರ ಜೊತೆ ಮಾತಾಡಿ ಟೈಮ್ ಪಾಸ್ ಮಾಡ್ತಾಯಿದ್ಲು. ಆಮೇಲೆ ನಾನು ನನ್ನ ಹಸ್ಬೆಂಡು ಮಕ್ಕಳನ್ನೆಲ್ಲ ಅಲ್ಲಿ ಬಿಟ್ಬಿಟ್ಟು ಬೀಚ್ ಕಡೆ ಹೋದ್ವಿ. ಸೊ ಗೋವಾದ ವೈಬೇ ಬೇರೆ. ನಾನು ಡ್ರಿಂಕ್ಸ್ ಮಾಡಲ್ಲ, ಆಲ್ಕೋಹಾಲ್ ಇಲ್ಲ, ಆದರೆ ವೈಬ್ಗೋಸ್ಕರ ಅಲ್ಲಿ ಹೋಗ್ತೀನಿ ಅಷ್ಟೇ. ಒಂದು ಸಂಡೇ ಅದು ತುಂಬ ಫ್ರೆಶ್ ಆಗಿ ಫಾಂಟೆನಾಸ್ ಅನ್ನೋ ಪೋರ್ಚುಗೀಸ್ ಕಾಲೋನಿಗೆ ಹೊರಟ್ವಿ. ಇಲ್ಲಿ ಒಂದು ಚರ್ಚ್ ಬೇರೆ ಇತ್ತು. ಫಾಂಟೆನಾಸ್ ಕಾಲೋನಿಯಲ್ಲಿ ತುಂಬ ಕಲರ್ಫುಲ್ ಆಗಿರೋ ಮನೆಗಳು ಎಲ್ಲ ಇದ್ವು. ತುಂಬ ಒಥೆಂಟಿಕ್ ಆಗಿತ್ತು. ಆಮೇಲೆ ಮಂಗಳೂರಿಗೆ ವಾಪಸ್ ಬಂದ್ವಿ ನಾವು. ಸೊ ಯಾಕೋ ಈ ಸರ್ತಿ ಬರೋಕ್ಕೆ ಮನಸ್ಸು ಬಂದಿಲ್ಲ, ಬಟ್ ನೆಕ್ಸ್ಟ್ ಡೇ ಡ್ಯೂಟಿಗೆ ಜಾಯ್ನ್ ಆಗಬೇಕಿತ್ತು. ಸೊ ಹೊರಟ್ವಿ ನಾವು ಗೋವಾದಿಂದ. ಈ ಸರಿ ಅಂತೂ ತುಂಬ ಚೆನ್ನಾಗಿತ್ತು ನಮ್ಮ ಜರ್ನಿ. ಎಕ್ಸ್ಪೀರಿಯನ್ಸಸ್ ಎಲ್ಲ ತುಂಬ ಕಂಫರ್ಟೇಬಲ್ ಆಗಿತ್ತು. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಕೆಲವು ಫೋಟೋಸನ್ನು ಇವಾಗ ಹಾಕ್ತೆ. ಸೊ ಗೋವಾಕ್ಕೆ ಹೋಗಬೇಕು, ಅಲ್ಲೇ ಸೆಟ್ಲ್ ಆಗೋದಂದರೆ ತುಂಬಾ ಕಷ್ಟಪ್ಪ. ಬರೀ ಈ ಥರ ವಿಸಿಟ್ಗೆ ಹೋಗಬೇಕು, ಜಾಲಿ ಮಾಡ್ಕೊಂಡು ಬರಬೇಕು, ಫ್ಯಾಮ್ಲಿ ಜೊತೆ ಹೋಗಬೇಕು, ಚೆನ್ನಾಗಿರುತ್ತೆ. ಇಟ್ಸ್ ಲೈಕ್ ಅ ಸ್ಟ್ರೆಸ್ ಬಸ್ಟರ್, ಆಯಿತಾ. ಸೊ ಈ ವರ್ಷದ್ದು ಗೋವಾ ಟ್ರಿಪ್ ಮುಗೀತು. ಇನ್ನು ನೆಕ್ಸ್ಟ್ ಇಯರ್ ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ವಿ ನಾವು ಫ್ಯಾಮ್ಲಿ ಜೊತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.